ನಮ್ಮಂಥ ಹಳ್ಳಿ ಹುಡುಗರಿಗೆ ದಸರಾ ಹಬ್ಬದ ಟೈಮ್ ಬಂತು ಅಂದರೆ ಅದೊಂದು ದೊಡ್ಡ ಖುಷಿನೇ ಹೌದು. ಯಾಕಂದರೆ ಇಟ್ಟಿರೋ ಬೆಳೆ ಎಲ್ಲ ಬಂದಿರುತ್ತೆ. ಅದರಲ್ಲೂ ಹಸಿ ಕಡಲೆಕಾಯಿ ಜೋಳ ಅಂದರೆ ಎಲ್ರಿಗೂ ತುಂಬ ಇಷ್ಟ. ಹೇ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು KV ಕ್ರಿಯೇಷನ್ಸ್ ಮಿನಿಲಾಗ್. ನಾನು ನಿಮ್ಮ ಹೊಸ ಮಾತಾಡ್ತಾ ಇದ್ದೀನಿ. ಇವತ್ತು ನಾವೇನಪ್ಪ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮನೆ ಹತ್ರನೇ ಇರುವಂಥ ಹಸಿ ಜೋಳನ ಕಿತ್ಕೊಬಂದ್ಬಿಟ್ಟು ಸುಡೋಣ ಅಂದ್ಬಿಟ್ಟು ಅದಕ್ಕೆ ಬೇಕಾಗಿರೋಂಥ ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇದ್ವಿ. ಸೌದೆ ಎಲ್ಲ ತಂದ್ಬಿಟ್ಟು ಅದಕ್ಕೆ ಬೆಂಕಿ ಹಚ್ಬಿಟ್ಟು ಜೋಳದ ಸಿಪ್ಪೆನೆಲ್ಲ ಸುಲಿದ್ಬಿಟ್ಟು ಬೆಂಕಿ ಗಿಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಜೋಳದ ಸಿಪ್ಪೆನ ಪೂರ್ತಿ ನಾವೇನಾದರೂ ಸುಲಿದ್ಬಿಟ್ರೆ ಅದು ನಮಗೆ ಬೆಂಕಿ ಜಾಸ್ತಿ ಇರೋದ್ರಿಂದ ಸೀದೋಗ್ಬಿಡುತ್ತೆ. ಸಿಪ್ಪೆನ ಒಂದು 2 ಪಾತ್ರ ಹಾಗೆ ಬಿಟ್ಬಿಟ್ಟು ಸುಡೋದಕ್ಕೆ ಇಡ್ತಾ ಇದ್ದೀವಿ. ಈ ಹಸಿ ಜೋಳ ಪೂರ್ತಿ ಬೇಯೋದ್ರಲ್ಲಿ ನಾನು ನಿಮಗೆ ನಾವಿರೋವಂಥ ನೇಚರ್ನ ಪೂರ್ತಿಯಾಗಿ ಒಂದು ರೌಂಡ್ ತೋರಿಸ್ತೀನಿ. ಅಷ್ಟರಲ್ಲೇ ಹಸಿ ಹಸಿಯಾಗಿರುವಂಥ ಜೋಳ ಬಿಸಿ ಬಿಸಿಯಾಗಿ ಬಂದಿತ್ತು. ಬಿಸಿ ಬಿಸಿಯಾಗಿರುವಂಥ ಜೋಳಕ್ಕೆ ನಿಂಬೆಹಣ್ಣು ಉಪ್ಪು ಖಾರ ಹಾಕಿ ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ ಗುರು. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಮೂಲಕ ನಾನು ನಿಮಗೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು.